ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಆರೋಗ್ಯಕರವಾದ ರೆಸಿಪಿ. ರಿಯಲಿ ಈ ರೆಸಿಪಿನ ನೀವು ಮಾಡಿರಲ್ಲ ಅಂತ ಅಂದ್ಕೊಂಡಿರ್ತೀನಿ. ಮಾಡಿ ಶುಗರ್, ಬಿ ಪಿ ಮತ್ತು ತೂಕ ಇಳಿಕೆಗೆ ಕೂಡ ಇದು ಪರ್ಫೆಕ್ಟ್ ರೆಸಿಪಿ. ನೋಡಿ, ಯಾವ ಮಸಾಲೆ ದೋಸೆಗಿಂತ ಏನು ಕಮ್ಮಿ ಇಲ್ಲ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದರಲ್ಲಿ ದೋಸೆ ಅಕ್ಕಿ ಹಾಕಿಲ್ಲ, ಉದ್ದಿನಬೇಳೆ ಹಾಕಿಲ್ಲ, ಆದರೂ ಇಷ್ಟೊಂದು ಕಲರ್ ನೋಡಿ, ಕ್ರಿಸ್ಪಿ. ರಿಯಲಿ ಇಷ್ಟು ಕ್ರಿಸ್ಪಿ ಇದೆ ಅಂದರೆ ಈ ದೋಸೆ ನೀವು ಒಮ್ಮೆ ತಿಂದರೆ ಮತ್ತೆ ಮತ್ತೆ ಇದೇ ದೋಸೆ ಬೇಕು ಅಂತೀರ. ಅಷ್ಟೊಂದು ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ. ಹೌದು, ಯಾವ ರೀತಿ ಮಾಡೋದು ಈ ದೋಸೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಹೌದು ಫ್ರೆಂಡ್ಸ್, ಇದು ತುಂಬಾ ಹೆಲ್ದಿ ಆದಂತಹ ಹೈ ಪ್ರೋಟೀನನ್ನು ಹೊಂದಿರುವಂತಹ ಈ ದೋಸೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಹೈ ಪ್ರೋಟೀನ್ ಆರೋಗ್ಯಕರವಾದ ರೆಸಿಪಿ. ನಿಮಗೆ ಹೋಟ್ಲಲ್ಲಂತೂ ಈ ದೋಸೆ ಸಿಗಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಮನೆಯಲ್ಲೇ ಈ ರೀತಿ ಮಾಡಿ ಇಷ್ಟವಾಗುವ ಚಟ್ನಿ ಮತ್ತು ಸಾಂಬಾರು ಜೊತೆಗೆ ತಿಂತಾ ಇರ್ತೀರಾ. ಹೊಟ್ಟೆ ತುಂಬುತ್ತೆ. ಅದರ ರುಚಿ ಮಾತ್ರ ಇನ್ನೂ ಬೇಕು ಅನಿಸುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. 1 ಕಪ್ಪಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ. ಇದು 1/4 ಕಪ್ಪಷ್ಟು ಬ್ರೌನ್ ರೈಸ್ ಇದನ್ನು ತೊಗೊಂಡಿದ್ದೀನಿ. ದೋಸೆ ಅಕ್ಕಿಯೆಲ್ಲ ನಾನು ತೊಗೊಂಡಿಲ್ಲ. ಬ್ರೌನ್ ರೈಸ್ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ನೋಡಿ, 2 ಟೀ ಸ್ಪೂನಷ್ಟು ಮೆಂತ್ಯಕಾಳು, 3 ಟೀ ಸ್ಪೂನಷ್ಟು ಕಡಲೆಬೇಳೆ. ಸೊ ಇದರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಯಾವುದೂ ಸ್ಕಿಪ್ ಮಾಡಬೇಡಿ. ಎಲ್ಲ ಹಾಕ್ಕೊಂಡು ನಾನು ಯಾವ ರೀತಿ ಮೆಸರ್ಮೆಂಟಲ್ಲಿ ನಿಮ್ಗೆ ತೋರಿಸಿದ್ನಲ್ವ ಅದೇ ರೀತಿಯಲ್ಲಿ ಹಾಕ್ಕೊಂಡು ಇದನ್ನು ಒಂದು 4ರಿಂದ 5 ಟೈಮು ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ನಾನು ಓವರ್ ನೈಟ್ ನೆನೆಸ್ಲಿಕ್ಕೆ ಇಡ್ತೀನಿ. ನೋಡಿ, ಈಗ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನಾನು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ನೆಂದಿದೆ. ಕಲರ್ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ಹೆಸರು ಕಾಳು. ಸೊ ಕರೆಕ್ಟಾಗಿ ಇದು ಏನಂದರೆ ಚೆನ್ನಾಗಿ ನೆಂದಿದೆ. ಈ ರೀತಿಯಾಗಿ ನೆಂದರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ರಾತ್ರಿ ನೆನೆಸ್ಬಿಡಿ, ಬೆಳಗ್ಗೆ ಎದ್ದು ಮಾಡಿ. ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ ಮೇಲೆ ಹಾಗೆ ಫ್ರಿಜ್ಜಲ್ಲಿ ಇಡಕ್ಕೆ ಹೋಗ್ಬೇಡಿ. ಮಧ್ಯಾಹ್ನ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಈಗ ಇದನ್ನು ಸ್ವಲ್ಪ ನೀರೆಲ್ಲ ತೆಗೆದ ನಂತರ ಈಗ ಮಿಕ್ಸಿ ಜಾರಲ್ಲಿ ಇದನ್ನು ಹಾಕ್ಕೊಂಡು ರುಬ್ಕೊಳ್ತೀನಿ. ರುಬ್ಲಿಕ್ಕೆ ಎಷ್ಟು ಬೇಕೋ, ಸ್ವಲ್ಪ ಅವಶ್ಯಕತೆ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ನೀರು ಹಾಕ್ಕೊಂಡು 2 ಇಂಚಷ್ಟು ಹಸಿ ಶುಂಠಿ, 6ರಿಂದ 7 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೋಡಿ ಫೈನಾಗಿ ರುಬ್ಕೋಬೇಕು. ತರಿಯಾಗಿ ಎಲ್ಲ ರುಬ್ಕೊಳಕ್ಕೆ ಹೋಗಬಾರ್ದು. ನೋಡಿ ಈಗ ನಾನು ಒಂದು ಪಾತ್ರೆಯಲ್ಲಿ ಇದನ್ನು ಹಾಕ್ಕೊಳ್ತೀನಿ. ಅದೇ ರೀತಿ ಉಳಿದಿರುವಂತಹ ಏನು ಅಂದರೆ ಹೆಸರು ಕಾಳು ಮತ್ತು ಅಕ್ಕಿ ನೆನೆಸಿದ್ವಲ್ವ, ಸೊ ಅದನ್ನು ಉಳಿದಿರೋದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಇದರಲ್ಲಿ ಹಾಕ್ಕೊಳ್ತೀನಿ. ಈಗ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ದೋಸೆ ಹಿಟ್ಟಿನ ಹದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು. ನಂತರ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿ ಅನಿಸ್ತಲ್ವ, ಹಾಗಾಗಿ ತುಂಬ ಗಟ್ಟಿನೂ ಅಲ್ಲ, ತುಂಬ ತೆಳುನೂ ಅಲ್ಲ. ಕರೆಕ್ಟಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಬ್ಯಾಟರ್ ಪರ್ಫೆಕ್ಟಾಗಿ ಬಂದಿದೆ. ಸೊ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೀವು ಬೇಕಂದರೆ ತಕ್ಷಣ ಮಾಡ್ಕೋಬೋದು, ಅಥವಾ ಒಂದು 2ರಿಂದ 3 ಗಂಟೆ ಅದನ್ನು ರೆಸ್ಟ್ ಮಾಡಲಿಕ್ಕೆ ಕೂಡ ಇಡ್ಬೋದು. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಮಾಡ್ಕೊಳ್ಳಿ. ಇಲ್ಲಿ ಕಾದಿರೋ ಹಂಚಲ್ಲಿ ನಾನು ದೋಸೆನ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಕುಕ್ಕಿಂಗ್ ಸೋಡಾ ಕೂಡ ಹಾಕಿಲ್ಲ, ಆದರೂ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೀವು ನೋಡ್ತಾನೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಬೇಕಾದರೆ ಎಣ್ಣೆ ಅಥವಾ ತುಪ್ಪ, ಬೆಣ್ಣೆ ಏನಾದರೂ ಹಾಕ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ದೋಸೆ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ ಬಂದಿದೆ. ತಿಂತಾ ಇದ್ದರೆ ನಿಮಗೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ. ಸೇಮ್ ಅದೇ ರೀತಿ ಎಲ್ಲ ದೋಸೆನ ನಾನು ಮಾಡಿ ಇಟ್ಕೊಳ್ತೀನಿ. ದೋಸೆ ಮಾಡಲಿಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಎಲ್ಲೂ ಫೇಲ್ ಆಗಲ್ಲ. ಯಾರು ಬೇಕಾದರೂ ಮಾಡ್ಬೋದು, ಯಾವಾಗ ಬೇಕಾದರೂ ನೀವು ಮಾಡಿ ತಿನ್ಬೋದು. ಈ ಆರೋಗ್ಯಕರವಾದ ಈ ದೋಸೆ ನೀವು ಒಮ್ಮೆ ತಿಂದರೆ ರಿಯಲಿ ಫ್ರೆಂಡ್ಸ್, ಇದು ತುಂಬ ರುಚಿ ಇರುತ್ತೆ. ನೀವು ಪದೇ ಪದೇ ಮಾಡಿ ತಿಂತೀರಾ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿದೆ. ನೋಡ್ತಾನೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿದ್ರಲ್ಲ, ಒಂಥರ ಪೇಪರ್ ಥರ ಕೂಡ ಕ್ರಿಸ್ಪಿಯಾಗಿರುತ್ತೆ. ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ದೋಸೆ ಅಕ್ಕಿ, ಉದ್ದಿನಬೇಳೆ ಇಲ್ಲದೆ ನಾವು ಈ ರೀತಿ ಆರೋಗ್ಯಕರವಾದ ಒಂದು ದೋಸೆನ ನಾವು ಬ್ರೇಕ್ಫಾಸ್ಟ್, ಲಂಚ್ ಬಾಕ್ಸ್ಗೆಲ್ಲ ಮಾಡಿ ಈ ನಮಗೆ ಇಷ್ಟವಾಗುವ ಚಟ್ನಿ, ಸಾಂಬಾರು ಜೊತೆ ತಿನ್ಬೋದು. ಏನಂತೀರಾ? ಈ ಆರೋಗ್ಯಕರವಾದ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.